ಹಾಯ್ ನಮಸ್ತೆ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾಳೆ ಹುಣ್ಣಿಮೆ ಇರುವುದರಿಂದ ಸೌಭಾಗ್ಯ ಯೋಗ ಈ 5 ರಾಶಿಗೆ ಸುಖದ ಸುಪ್ಪತ್ತಿಗೆ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಹಣಕಾಸಿನಲ್ಲಿ ಪ್ರಾಬ್ಲಮ್ ಇದೆ, ಹಿಂದೆ ಹಣದ ಸಮಸ್ಯೆಗಳಿಗೆ ಅಂತ್ಯ ಬೇಕೆ, ಹಾಗಿದ್ದರೆ ಒಂದು ಪಾತ್ರೆಯಲ್ಲಿ ಉಪ್ಪು ಮತ್ತು ಲವಂಗವನ್ನು ಹಾಕಿ ಈ ಸ್ಥಳದಲ್ಲಿ ಇರಿಸಿ ಸ್ನೇಹಿತರೆ. ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ಇರುವುದಿಲ್ಲ, ದುಷ್ಟಶಕ್ತಿಗಳು ನಾಶವಾಗಲಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು, ಅಮಾವಾಸ್ಯೆ ದಿನದ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸೋದಿಷ್ಟೇ, ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಅಪ್ಡೇಟ್ನ ದಿನನಿತ್ಯ ತಿಳ್ಕೊತೀರಾ ಸ್ನೇಹಿತರೆ. ಇದರ ಜೊತೆಗೆ ಸರಳ ಪರಿಹಾರಗಳು ಕೂಡ ತಿಳಿಸ್ಕೊಡ್ತೀನಿ. ಅದನ್ನು ಫಾಲೋ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಏಳಿಗೆ ಅಂತಲೇ ಹೇಳ್ಬೋದು. ಜೀವನದಲ್ಲಿ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಇಂದು ಅಂದರೆ ಫೆಬ್ರವರಿ 11 ಮಂಗಳವಾರ ಸ್ನೇಹಿತರೆ, ಚಂದ್ರನು ಶಶಿ ಯೋಗ ಅನಾಫ ಯೋಗವನ್ನು ಸೃಷ್ಟಿಸುತ್ತಿದ್ದಾನೆ. ಇದರೊಂದಿಗೆ ನವಮ ಪಂಚಮ ಯೋಗ ಸೌಭಾಗ್ಯ ಯೋಗದ ಜೊತೆಗೆ ನಾಳೆ ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿದೆ. ನಾಳೆ ಹುಣ್ಣಿಮೆ ಇರುವುದರಿಂದ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗುವುದು. ನಾಳೆ ಕೆಲವು ರಾಶಿಗಳು ಈ ಶುಭ ಯೋಗಗಳು ಲಾಭವನ್ನು ಪಡೆಯಲಿದ್ದಾರೆ. ಈ ರಾಶಿಯವರು ಸಂತೋಷ ಸಮೃದ್ಧಿಯನ್ನು ಹೊಂದುತ್ತಾರೆ ಮತ್ತು ಹಣ ಗಳಿಸಲು ಉತ್ತಮ ಅವಕಾಶಗಳು ಲಭಿಸಬಹುದು ಸ್ನೇಹಿತರೆ. ನಾಳೆ ಈ ರಾಶಿಗೆ ಸೇರಿದ ಜನರ ಸಂತೋಷ ಮತ್ತು ಧೈರ್ಯದಲ್ಲಿ ಉತ್ತಮ ಹೆಚ್ಚಳವಿರುತ್ತದೆ ಮತ್ತು ನಿಮ್ಮ ಚಿಂತೆಗಳು ಕ್ರಮೇಣ ಕಡಿಮೆಯಾಗುತ್ತವೆ. ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗುತ್ತದೆ ಅಂತಲೇ ಹೇಳ್ಬೋದು. ಈ ಪರಿಹಾರಗಳನ್ನು ನೀವು ಅನುಸರಿಸಿದ್ದರೆ ನಿಮ್ಮ ಜಾತಕದಲ್ಲಿ ಮಂಗಳ ಗ್ರಹದ ಸ್ಥಾನವು ಬಲಗೊಳ್ಳುತ್ತದೆ ಮತ್ತು ಹನುಮಂತನ ಕೃಪೆಗೆ ನೀವು ಪಾತ್ರರಾಗಬಹುದು. ರಾಮ ಭಕ್ತ ಹನುಮಂತನ ವಿಶೇಷ ಕೃಪೆಯಿಂದಾಗಿ ಈ ರಾಶಿಯವರ ಶತ್ರುಗಳು ಮತ್ತು ತೊಂದರೆಗಳಿಂದ ಮುಕ್ತಿಯನ್ನು ಪಡೆಯುವರು ಮತ್ತು ನಿಮ್ಮ ಧೈರ್ಯವು ಹೆಚ್ಚಾಗುತ್ತದೆ. ಫೆಬ್ರವರಿ 11ರಿಂದಲೇ ಈ ರಾಶಿಯವರಿಗೆ ಅದೃಷ್ಟ ಒಲೆಯಲಿದೆ ಅಂತಲೇ ಹೇಳ್ಬೋದು. ಆದರೆ ನಾಳೆ ಹುಣ್ಣಿಮೆಯಾಗಿರುವುದರಿಂದ ತಪ್ಪದೇ ಈ ಕೆಲಸ ಮಾಡುವುದರಿಂದ, ನಾನು ಹೇಳುವ ಪರಿಹಾರಗಳನ್ನು ನೀವು ಮಾಡುವುದರಿಂದ ಹಣಕಾಸಿನ ಪ್ರಾಬ್ಲಮ್ ನಿವಾರಣೆಯಾಗುತ್ತದೆ ಅಂತಲೇ ಹೇಳ್ಬೋದು. ಮೊದಲನೇದಾಗಿ ಈ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಅದಾದ ನಂತರ ಏನು ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಕಟಕ ರಾಶಿಯವರಿಗೆ ನಾಳೆ ಹುಣ್ಣಿಮೆ ಇರುವುದರಿಂದ ಮಂಗಳವಾರ ದಿನ ಮಂಗಳದಾಯಕವಾಗಿರುವುದು. ನಾಳೆ ನೀವು ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನು ಪಡೆಯುವುದರಿಂದ ಸಂತೋಷದಿಂದಿರುವಿರಿ. ನಿಮಗೆ ಹಳೆಯ ಪರಿಚಯಸ್ಥರ ಮೂಲಕ ನಾಳೆ ಪ್ರಯೋಜನವಾಗಲಿದೆ ಸ್ನೇಹಿತರೆ. ಸರ್ಕಾರಿ ಕೆಲಸಕ್ಕೆ ಸಂಬಂಧಿಸಿದಂತೆ ನಿಮ್ಮ ಎಲ್ಲ ಪ್ರಯತ್ನಗಳಿಗೆ ಯಶಸ್ಸು ದೊರಕುವುದು. ಮಕ್ಕಳಿಗೆ ಶಾಲೆಗೆ ದಾಖಲಿಸಲು ಪ್ರಯತ್ನಿಸುತ್ತಿರುವವರಿಗೆ ನಾಳೆ ಯಶಸ್ಸು ದೊರಕುವುದು ಅಂತಲೇ ಹೇಳ್ಬೋದು. ವಿದೇಶಕ್ಕೆ ಸಂಬಂಧಿಸಿದ ಕೆಲಸಗಳು ಸಫಲಗೊಳ್ಳುವ ಸಂಭವ ಹೆಚ್ಚಾಗಿರುವುದು. ನೀವು ಯಾವುದಾದರೂ ಉತ್ತಮ ಅವಕಾಶಕ್ಕಾಗಿ ಕಾಯ್ತಿದ್ರೆ ನಾಳಿನ ದಿನಗಳು ನೀವು ಯಶಸ್ಸನ್ನು ಗಳಿಸ್ಬೋದು ಸ್ನೇಹಿತರೆ. ವಿರೋಧಿಗಳ ನಿಮ್ಮ ಬೆಂಬಲಕ್ಕೆ ನಿಲ್ಲುವುದನ್ನು ನೋಡಬಹುದಾಗಿದೆ ಅಂತಲೇ ಹೇಳ್ಬೋದು. ಪ್ರೀತಿಯಲ್ಲಿರುವವರು ಸಂತೋಷದಿಂದಿರಲು ಉತ್ತಮ ವಾತಾವರಣ ದೊರಕುವುದು. ನೀವು ನಿಮ್ಮ ಸಂಗಾತಿಯೊಂದಿಗೆ ಅವಿಸ್ಮರಣೀಯವಾದ ಕ್ಷಣಗಳನ್ನು ಕಳೆಯಲು ಅವಕಾಶ ಲಭಿಸ್ಬೋದು. ನಾಳೆ ನೀವು ಪರಿಹಾರವನ್ನು ಏನು ಮಾಡಬೇಕು ಅಂದರೆ, ನೀವು ನಾಳೆ ಹನುಮಂತಾಷ್ಟಕವನ್ನು ಪಠಿಸಬೇಕು. ಅಂದರೆ ಸ್ನೇಹಿತರೆ, ಹನುಮಂತ ಮಂತ್ರವನ್ನು ಪಠಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಅದೃಷ್ಟ ಅಂತಲೇ ಹೇಳ್ಬೋದು. ಜೊತೆಗೆ ನೀವು ಪ್ರಯಾಣಿಸುತ್ತಿದ್ದರೆ ನೀವು ಹೋಗುವ ಮೊದಲು ಹನುಮಂತನ ಪಾದಗಳಿಂದ ಕುಂಕುಮವನ್ನು ನಿಮ್ಮ ಹಣೆಯ ಮೇಲೆ ಹಚ್ಚಿ ಹೋಗಿ ಸ್ನೇಹಿತರೆ. ಹೋಗಿರುವ ಕೆಲಸ ಸಕ್ಸಸ್ ಆಗುತ್ತದೆ ಅಂತಲೇ ಹೇಳ್ಬೋದು. ಹನುಮಂತ ಚಾಲಿಸವನ್ನು ಪಠಿಸಿ ಸ್ನೇಹಿತರೆ. 11 ಬಾರಿ ಪಠಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಏಳಿಗೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಸಿಂಹರಾಶಿಯವರಿಗೂ ಕೂಡ ಫೆಬ್ರವರಿ 12ನೇ ತಾರೀಕು ವ್ಯಾಸ ಹುಣ್ಣಿಮೆ ಇರುವುದರಿಂದ ಸಿಂಹರಾಶಿಗೆ ಸೇರಿದ ಜನರಿಗೆ ನಾಳೆ ವ್ಯಾಪಾರದಲ್ಲಿ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗವಿದೆ. ನಿಮ್ಮ ಮನಸ್ಸಿನಲ್ಲಿ ವ್ಯಾಪಾರದ ವಿಸ್ತರಣೆ ಬಗ್ಗೆ ಯೋಚನೆಗಳನ್ನು ರೂಪಿಸುವಿರಿ ಮತ್ತು ಈ ವಿಷಯವಾಗಿ ನಿಮಗೆ ಪಾಲುದಾರರು ಹಾಗೂ ಮನೆಯ ಸದಸ್ಯರ ಸಂಪೂರ್ಣ ಬೆಂಬಲ ದೊರಕುವುದು. ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ತೆರಳಬೇಕೆಂದು ಪ್ರಯತ್ನಿಸುತ್ತಿರುವವರಿಗೆ ನಾಳೆ ಯಶಸ್ಸು ದೊರಕುವ ಯೋಗವಿದೆ. ಕೆಲಸವನ್ನು ಮಾಡುವ ಜನರು ನಾಳೆ ಪ್ರಗತಿಯನ್ನು ಹೊಂದುವರು ಮತ್ತು ಸಂಬಳದಲ್ಲಿ ವೃದ್ಧಿಯಾಗುವ ಸಂಭವವಿದೆ. ನಿಮ್ಮ ಅಧಿಕಾರಿಗಳ ನಿಮ್ಮ ಕೆಲಸವನ್ನು ಹೊಗಳುತ್ತಾರೆ. ನಿಮ್ಮ ಯಾವುದಾದರೂ ವಿಚಾರಗಳು ನ್ಯಾಯಾಲಯದಲ್ಲಿ
ನಡೆಯುತ್ತಿದ್ದರೆ ತೀರ್ಪು ನಿಮ್ಮ ಪರವಾಗಿ ಬರುವುದರಿಂದ ಸಕಾರಾತ್ಮಕ ಫಲಿತಾಂಶವನ್ನು ಪಡೆಯುವುದರೊಂದಿಗೆ ಸಂತೋಷದಿಂದಿರುವಿರಿ. ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಆನಂದದಾಯಕ ಕ್ಷಣಗಳನ್ನು ಕಳೆಯುವಿರಿ. ಜೊತೆಗೆ ನಿಮ್ಮ ಗಂಡನ ಮನೆಯವರಿಂದ ನಿಮಗೆ ಹೆಚ್ಚಿನ ಲಾಭ ದೊರಕುವುದು ಅಂತಲೇ ಹೇಳ್ಬೋದು. ಈ ರಾಶಿಯವರಿಗೆ ಪರಿಹಾರ ಬಂದು ದಿನವನ್ನು ಶುಭವಾಗಿಸಲು ನೀವು ನಿಮ್ಮ ಹಿರಿಯ ಸಹೋದರನಿಂದ ಆಶೀರ್ವಾದ ಪಡಬೇಕು. ಜೊತೆಗೆ ನೀವು ಉತ್ತಮ ಕಾರಣಕ್ಕಾಗಿ ಪ್ರಯಾಣಿಸುತ್ತಿದ್ದರೆ ನೀವು ಹೋಗುವ ಮೊದಲು ಸೋಂಪು ಅಥವಾ ಸಕ್ಕರೆಯನ್ನು ಸೇವಿಸಬೇಕು. ಸಿಹಿಯನ್ನು ತಿಂದು ಹೊರಗೆ ಹೋಗುವುದರಿಂದ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ವೃಶ್ಚಿಕ ರಾಶಿಯವರಿಗೂ ಕೂಡ ನಾಳೆ ಉತ್ಸಾಹದಾಯಕವಾದ ದಿನವಾಗಿರುವುದು. ಗ್ರಹಗಳ ಸಂಚಾರ ಮತ್ತು ಸಂಯೋಗದಿಂದಾಗಿ ಉತ್ಸಾಹದಲ್ಲಿ ವೃದ್ಧಿಯಾಗುವ ಸಂಭವವಿದೆ. ನಾಳೆ ಹುಣ್ಣಿಮೆ ಇರುವುದರಿಂದ ನಿಮ್ಮೊಳಗೆ ಸಕಾರಾತ್ಮಕ ಉತ್ಸಾಹವನ್ನು ಹೊಂದುವಿರಿ. ನೀವು ನಿಮ್ಮ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ನಾಳೆ ಉತ್ತಮ ಸಮಯವಾಗಿರುವುದು. ನಿಮಗೆ ನಾಳೆ ವರಿಷ್ಠ ಅಥವಾ ಹಿರಿಯ ವ್ಯಕ್ತಿಗಳ ಸಹಾಯ ದೊರಕುವುದರಿಂದ ಜೀವನದಲ್ಲಿ ಹೊಸ ಉತ್ಸಾಹದೊಂದಿಗೆ ಹೊಸ ದಿಕ್ಕಿನಲ್ಲಿ ಹೋಗುವ ಅವಕಾಶ ಲಭಿಸ್ಬೋದು. ಸ್ನೇಹಿತರೆ, ನಾಳೆ ನಿಮಗೆ ಲಾಭ ದೊರಕು ಮತ್ತು ಉತ್ತಮ ಯೋಗವಿದೆ ಅಂತಲೇ ಹೇಳ್ಬೋದು. ಕೆಲಸ ಅಥವಾ ವ್ಯಾಪಾರದಲ್ಲಿ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿರುವವರಿಗೆ ನಾಳೆ ಯಶಸ್ಸು ದೊರಕಬಹುದು. ವ್ಯಾಪಾರಕ್ಕಾಗಿ ಸಂಜೆಯ ಸಮಯ ನಿಮಗೆ ವಿಶೇಷವಾಗಿ ಉತ್ತಮವಾಗಿರಲಿದೆ. ಲೋಹ, ಬಟ್ಟೆ ಇತ್ಯಾದಿಗಳಿಗೆ ಸಂಬಂಧಿಸಿದ ವ್ಯಾಪಾರವನ್ನು ಮಾಡುವ ಜನರಿಗೆ ನಾಳೆ ವಿಶೇಷವಾಗಿ ಹೆಚ್ಚಿನ ಲಾಭ ದೊರಕಬಹುದು. ಕೆಲಸಕ್ಕೆ ಸಂಬಂಧಿಸಿದಂತೆ ಕೈಗೊಂಡ ಪ್ರಯಾಣವು ಯಶಸ್ವಿದಾಯಕವಾಗಿರುವುದರಿಂದ ಲಾಭ ಲಭಿಸ್ಬೋದು. ಸ್ನೇಹಿತರೆ, ನಿಮಗೆ ಮನೆಯಲ್ಲಿ ಹಿರಿಯ ಸಹೋದರರ ಸಂಪೂರ್ಣ ಬೆಂಬಲ ದೊರಕುವುದರಿಂದ ಶುಭವಾಗಲಿದೆ ಅಂತ ಹೇಳ್ತಾ, ಪರಿಹಾರ ಬಂದು ನಾಳೆಯ ದಿನವನ್ನು ಶುಭ ಮತ್ತು ಪ್ರಯೋಜನಕಾರಿಯನ್ನಾಗಿ ಮಾಡಲು ನೀವು ಶ್ರೀ ಸೂಕ್ತವನ್ನು ಪಠಿಸಬೇಕು. ಜೊತೆಗೆ ನೀವು ಪ್ರಯಾಣಕ್ಕೆ ಹೋಗುತ್ತಿದ್ದರೆ ನೀವು ಖಂಡಿತವಾಗಿಯೂ ನಿಮ್ಮ ಹಿರಿಯ ಸಹೋದರನಿಂದ ಆಶೀರ್ವಾದವನ್ನು ಪಡಬೇಕು ಅಂತಲೇ ಹೇಳಬೇಕು. ಸ್ನೇಹಿತರೆ, ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಕುಂಭರಾಶಿಯವರಿಗೂ ಕೂಡ ನಾಳಿನ ಜನರಿಗೆ ಉತ್ತಮ ದಿನವಾಗಿರುವುದು. ತಂದೆ ಮತ್ತು ಪಿತ್ರಾರ್ಜಿತ ಸಂಪತ್ತಿಗೆ ಸಂಬಂಧಿಸಿದಂತೆ ಲಾಭ ದೊರಕುವ ಯೋಗವಿದೆ. ಪಿತ್ರಾರ್ಜಿತ ಸಂಪತ್ತಿಗೆ ಸಂಬಂಧಿಸಿದಂತೆ ಯಾವುದಾದರೂ ವಿವಾದ ನಡೆಯುತ್ತಿದ್ದರೆ ನಿಮಗೆ ಅದರಿಂದ ಪರಿಹಾರ ದೊರಕುವುದು. ಕೆಲಸವನ್ನು ಮಾಡುವ ಜನರು ನಾಳೆ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತಾರೆ. ನಾಳೆ ನಿಮಗೆ ಸಮಸ್ಯೆ ಮತ್ತು ಹುದ್ದೆಗಳಿಂದ ಪರಿಹಾರ ದೊರಕುವ ದಿನವಾಗಿರಬಹುದು ಅಂತಲೇ ಹೇಳ್ಬೋದು. ಭಯಂಕರ ಹುಣ್ಣಿಮೆಯ ದಿನ ಸಾಕಷ್ಟು ರಾಶಿಯ ಜನರು ಲಾಭವನ್ನು ಪಡೆಯಲಿದ್ದಾರೆ ಸ್ನೇಹಿತರೆ. ಅದರಲ್ಲಿ ನೀವು ಒಬ್ಬರು ಅಂತಲೇ ಹೇಳ್ಬೋದು. ನಾಳೆ ಉತ್ತಮ ದಿನವಾಗಿರುವುದು ಮತ್ತು ಎಲ್ಲರ ಬೆಂಬಲ ದೊರಕಲಿದೆ. ವಿದೇಶಕ್ಕೆ ಸಂಬಂಧಿಸಿದಂತೆ ಕೆಲಸ ಅಥವಾ ಟೆಕ್ನಿಕಲ್ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸಗಳನ್ನು ಮಾಡುವ ಜನರಿಗೆ ನಾಳೆ ವಿಶೇಷವಾಗಿ ಲಾಭ ದೊರಕುವುದು. ಜೊತೆಗೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಂತೋಷ ನೆಲೆಸಲಿದೆ. ಗಂಡನ ಮನೆಯ ಸಂಬಂಧಿಸಿದಂತೆ ನಾಳೆ ವಿಶೇಷವಾಗಿ ಲಾಭ ದೊರಕುವ ಯೋಗವಿದೆ. ಈ ರಾಶಿಗೆ ಸೇರಿದ ಜನರು ವಿವಾಹದ ಬಗ್ಗೆ ಮಾತುಕತೆ ನಡೆಯುವುದರಿಂದ ನಾಳೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುವುದು. ಮಕ್ಕಳ ಶಿಕ್ಷಣಕ್ಕಾಗಿ ಸಂಬಂಧಿಸಿದಂತೆ ಸಮಸ್ಯೆಗಳಿಗೆ ನಾಳೆ ಪರಿಹಾರವನ್ನು ಪಡೆಯುವುದರಿಂದ ಸಂತೋಷದಿಂದಿರುವಿರಿ. ಸ್ನೇಹಿತರೆ, ಇಷ್ಟೆಲ್ಲ ಅದೃಷ್ಟವನ್ನು ಹುಣ್ಣಿಮೆಯ ದಿನ ನೋಡಲಿದ್ದೀರಿ ಅಂತಲೇ ಹೇಳ್ಬೋದು. ನಾಳೆಯ ದಿನವನ್ನು ಶುಭವಾಗಿಸಲು ನೀವು ನಾಮೋದರಾಷ್ಟಕಂ ಅನ್ನು ಪಠಿಸಬೇಕು. ಜೊತೆಗೆ ನೀವು ಯಾವುದೇ ಶುಭ ಕಾರ್ಯಕ್ಕಾಗಿ ಮನೆಯಿಂದ ಹೊರಡುತ್ತಿದ್ದರೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಇಷ್ಟ ಆದ ದೇವರನ್ನು ಧ್ಯಾನಿಸುವುದು ಮರೆಯಬೇಡಿ ಅಂತಲೇ ಹೇಳ್ಬೋದು. ಧ್ಯಾನ ಮಾಡಿ ಹೊರಗೆ ಹೋಗುವುದರಿಂದ ಉತ್ತಮವನ್ನು ನೋಡಲಿದ್ದೀರಿ, ಉತ್ತಮ ಫಲಗಳನ್ನು ಪಡೆಯಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಮುಂದಿನ ರಾಶಿ ಬಂದು ಮೀನರಾಶಿಯವರಿಗೂ ಕೂಡ ನಾಳೆ ವ್ಯಾಸ ಹುಣ್ಣಿಮೆ ಇರುವುದರಿಂದ ಮೀನರಾಶಿಗೆ ಸೇರಿದ ಜನರಿಗೆ ನಾಳೆ ಸಾಕಷ್ಟು ಲಾಭದಾಯಕವಾದ ದಿನವಾಗಿರುವುದು. ನಾಳೆ ನಿಮ್ಮ ಭೌತಿಕ ಸಂಪತ್ತು ಹೆಚ್ಚಾಗುವುದರೊಂದಿಗೆ ಧನ ಲಾಭದ ಯೋಗವಿದೆ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಪುಣ್ಯ ಹಾಗೂ ಲಾಭ ವೃದ್ಧಿಯಾಗುವ ಅವಕಾಶ ದೊರಕುವುದು. ನಾಳೆ ನೀವು ಸ್ನೇಹಿತರು ಮತ್ತು ಮನೆಯ ಸದಸ್ಯರೊಂದಿಗೆ ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಪ್ರಯಾಣಿಸುವ ಯೋಜನೆಯನ್ನು ರೂಪಿಸುವಿರಿ. ನಾಳೆ ಮೀನರಾಶಿಗೆ ಸೇರಿದ ಜನರು ಶಿಕ್ಷಣಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲಿ ಯಶಸ್ಸು ಕಾಣುತ್ತಾರೆ. ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸಲು ತಯಾರಿ ನಡೆಸುತ್ತಿದ್ದರೆ ನಾಳೆ ನಿಮಗೆ ಯಶಸ್ಸು ದೊರಕುವ ಸಂಭವ ಹೆಚ್ಚಾಗಿರುವುದು. ನಾಳೆ ನೀವು ಮಾನಸಿಕವಾಗಿ ಬಲದಿಂದಿರುವುದರಿಂದ ಯಶಸ್ಸು ಗಳಿಸುವ ಸಂಭವ ಹೆಚ್ಚಾಗಿರುವುದು. ನಿಮ್ಮ ಯಾವುದಾದರೂ ವಿಚಾರಗಳು ನ್ಯಾಯಾಲಯದಲ್ಲಿ ನಡೆಯುತ್ತಿದ್ದರೆ ನಾಳೆ ನಿಮಗೆ ಅದರಲ್ಲಿ ಯಶಸ್ಸು ದೊರಕುವ ಸಂಭವವಿದೆ. ನಿಮ್ಮ ಪರವಾಗಿ ಜಯ ಸಿಗಲಿದೆ ಅಂತಲೇ ಹೇಳಬಹುದು.
ಕೆಲಸವನ್ನು ಮಾಡುವ ಜನರು ಸ್ನೇಹಿತರೆ ಸಹೋದ್ಯೋಗಿಗಳು ಮತ್ತು ವರಿಷ್ಠ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತಾರೆ. ಶೋಧ ಕಾರ್ಯ ಮಾಡುವವರಿಗೆ ನಾಳಿನ ದಿನಗಳು ಯಶಸ್ಸು ಉತ್ತಮ ಫಲ ಸಿಗಲಿದೆ ಅಂತಲೇ ಹೇಳ್ಬೋದು. ನೀವು ಯಾವುದಾದರೂ ವ್ಯಾಪಾರ ಅಥವಾ ವ್ಯವಹಾರವನ್ನು ಶುರು ಮಾಡಬೇಕು ಎಂದರೆ ನಾಳಿನ ದಿನಗಳಿಂದ ಉತ್ತಮ ಸಮಯ ಅಂತಲೇ ಹೇಳ್ಬೋದು. ಉತ್ತಮ ದಿನವಾಗಿರಲಿದೆ ಅಂತಲೇ ಹೇಳ್ಬೋದು. ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ನಾಳೆ ನಿಮಗೆ ಯಶಸ್ಸು ಲಭಿಸುವ ಸಂಭವ ಹೆಚ್ಚಾಗಿರ್ಬೋದು ಸ್ನೇಹಿತರೆ. ಸೊ ಹಾಗಾಗಿ ಯಾರೆಲ್ಲ ಹೊಸ ಕೆಲಸವನ್ನು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ನಾಳಿನ ದಿನಗಳು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಈ ರಾಶಿಯವರಿಗೆ ಪರಿಹಾರ ಬಂದು ಈ ದಿನವನ್ನು ಶುಭವಾಗಿಸಲು ನಾಳೆ ಹನುಮಂತನಿಗೆ ಸಿಂಧೂರವನ್ನು ಹಚ್ಚಿ ಅದರೊಂದಿಗೆ ಹನುಮಾನ್ ಚಾಲಿಸವನ್ನು ಪಠಿಸಲು ಮರೆಯದಿರಿ. ನೀವು ಪ್ರಯಾಣಿಸುತ್ತಿದ್ದರೆ ಕೆಂಪು ಶ್ರೀಗಂಧದ ತಿಲಕವನ್ನು ಹಚ್ಚಿ ಸ್ನೇಹಿತರೆ. ಇದರ ಜೊತೆಗೆ ಮನೆಯಲ್ಲಿ ಈ ಪರಿಹಾರವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ನಿವಾರಣೆಯಾಗುತ್ತದೆ ಅಂತಲೇ ಹೇಳ್ಬೋದು. ವಾಸ್ತುಶಾಸ್ತ್ರದ ಪ್ರಕಾರ ಉಪ್ಪು ಮನೆಯಲ್ಲಿ ಸಂಚರಿಸುವ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಮತ್ತು ಧನಾತ್ಮಕ ಶಕ್ತಿಯ ಅರಿವನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮನೆಯಲ್ಲಿ ವಾಸ್ತು ದೋಷವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ ಉಪ್ಪಿನ ನಂತರ ಲವಂಗವು ವಾಸ್ತುಶಾಸ್ತ್ರದಲ್ಲಿ ಪ್ರಮುಖ ಪಾತ್ರ ವಹಿಸುವ ಮತ್ತೊಂದು ಅಂಶವಾಗಿದೆ. ಈ ಲವಂಗವು ಪರಿಮಳಯುಕ್ತವಾದ ಪದಾರ್ಥ. ಲಕ್ಷ್ಮೀ ದೇವಿಯು ಈ ಸಿಹಿ ವಾಸನೆಯ ವಸ್ತುಗಳಲ್ಲಿ ನೆಲೆಸುತ್ತಾಳೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಈ ಎರಡು ವಸ್ತುಗಳು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಮನೆಯಲ್ಲಿನ ಹಣದ ಸಮಸ್ಯೆಗಳನ್ನು ಕೊನೆಗೊಳಿಸುತ್ತದೆ. ಆದರೆ ಅದನ್ನು ಸರಿಯಾಗಿ ಬಳಸಿಕೊಳ್ಬೇಕು. ಹಾಗಾದರೆ ಉಪ್ಪು ಮತ್ತು ಲವಂಗವನ್ನು ಬಳಸಿ ಹಣದ ಸಮಸ್ಯೆಗಳಿಗೆ ಅಂತ್ಯಗೊಳಿಸುವುದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಉಪ್ಪು ಲವಂಗ ಪರಿಹಾರವನ್ನು ನೋಡೋದಾದರೆ ವಾಸ್ತುಶಾಸ್ತ್ರದ ಪ್ರಕಾರ ಗಾಜಿನ ಬಟ್ಟಲಿಗೆ ಕಲ್ಲು ಉಪ್ಪನ್ನು ತುಂಬಿ ಅದರಲ್ಲಿ 4-5 ಲವಂಗ ಹಾಕಿ ಮನೆಯ ಯಾವುದೇ ಮೂಲೆಯಲ್ಲಿ ಇಡಿ ಸ್ನೇಹಿತರೆ. ಹೀಗೆ ಇಟ್ಟರೆ ಮನೆಯಲ್ಲಿ ಹೆಚ್ಚು ಹಣ ಸಂಗ್ರಹವಾಗಲು ಶುರುವಾಗುತ್ತದೆ ಮತ್ತು ಮನೆಯ ಸುಭಿಕ್ಷವಾಗಿರುತ್ತದೆ. ಮನೆಯಲ್ಲಿ ಹಣದ ಕೊರತೆಯಾದರೂ ಅದು ಕೂಡ ದೂರವಾಗುತ್ತದೆ. ಮಾತ್ರವಲ್ಲದೆ ಇದು ಮನೆಗೆ ಉತ್ತಮ ವಾಸನೆಯನ್ನು ನೀಡುತ್ತದೆ. ಇದರಿಂದ ಮನೆ ಶಾಂತ ಮತ್ತು ಸಂತೋಷದಿಂದ ನೆಮ್ಮದಿಯಿಂದ ಕೂಡಿರುತ್ತದೆ ಅಂತಲೇ ಹೇಳ್ಬೋದು. ತಪ್ಪದೆ ನಾಳೆಯಿಂದನೇ ಹುಣ್ಣಿಮೆಯಾಗಿರುವುದರಿಂದ ನಾಳೆಯಿಂದನೇ ಮಾಡಿ. ಇದರ ಜೊತೆಗೆ ನೀರಿಗೆ ಸ್ವಲ್ಪ ಉಪ್ಪು ಮತ್ತು ಲವಂಗವನ್ನು ಸೇರಿಸಿ ಆ ನೀರನ್ನು ಮನೆ ಎಲ್ಲ ಕಡೆ ಸಿಂಪಡಿಸಿ. ಈ ರೀತಿ ಮಾಡಿದರೆ ಮನೆಯಲ್ಲಿ ಅದು ಸುವಾಸನೆ ಹರಡುತ್ತದೆ. ಹಾಗೆಯೇ ಮನೆ ಶೌಚಾಲಯದಲ್ಲಿ ವಾಸ್ತು ದೋಷವಿದ್ದಲ್ಲಿ ಗಾಜಿನ ಲೋಟದಲ್ಲಿ ಕಲ್ಲು ಉಪ್ಪನ್ನು ತುಂಬಿ ಅದನ್ನು ಯಾರೂ ಮುಟ್ಟದ ಜಾಗದಲ್ಲಿ ಇಟ್ಟು ಕೆಲವು ದಿನಗಳಿಗೊಮ್ಮೆ ಉಪ್ಪನ್ನು ಬದಲಾಯಿಸಿ. ಮನೆಯಲ್ಲಿ ಹಣದ ಸಮಸ್ಯೆ ಗಂಭೀರವಾಗಿದ್ದರೆ ಗಾಜಿನ ಬಟ್ಟಲಿಗೆ 2 ಚಮಚ ಕಲ್ಲುಪ್ಪನ್ನು ಹಾಕಿ 4 ಲವಂಗವನ್ನು ಹಾಕಿ ಮನೆಯ ಮೂಲೆಯಲ್ಲಿ ಯಾರಿಗೂ ಕಾಣದಂತೆ ಇಡಿ. ಹೀಗೆ ಮಾಡಿದರೆ ಮನೆಯಲ್ಲಿನ ಹಣದ ಸಮಸ್ಯೆ ಮುಗಿದು ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುತ್ತದೆ ಅಂತಲೇ ಹೇಳ್ಬೋದು. ನಾಳೆ ಭಯಂಕರ ಹುಣ್ಣಿಮೆ ಇರುವುದರಿಂದ ತಪ್ಪದೆ ಈ ರೀತಿ ಮಾಡಿ ಮನೆಯಲ್ಲಿ ಲಕ್ಷ್ಮಿ ನೆಲೆಸುತ್ತಾಳೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ರಾಶಿಯೆಲ್ಲ ಯಾರೆಲ್ಲ ಹೊಂದಿದ್ದಾರೆ ಅವ್ರಿಗೆ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಮೊದಲಿಂದ ಕೊನೆ ತನಕ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.